ಮುಕುಟಕ್ಕೆ ಟಿ20 ವಿಶ್ವಕಪ್ ಕಿರೀಟ ನ್ಯೂಜಿಲೆಂಡ್ ಮಣಿಸಿ ಇತಿಹಾಸವನ್ನು ನಿರ್ಮಿಸಿದೆ ಭಾರತ. ಸಂಜು 89, ಅಭಿಷೇಕ್ 52, ಕಿಶನ್ 54 ರನ್ಗಳನ್ನು ಕಮಾಲ್ ಮಾಡಿದ್ರು. ಒಟ್ಟಿನಲ್ಲಿ ಟೀಂ ಇಂಡಿಯಾ ಮುಕುಟಕ್ಕೆ ಬಂತು ವಿಶ್ವಕಪ್. ನ್ಯೂಜಿಲೆಂಡ್ ಮಣಿಸಿ ಇತಿಹಾಸವನ್ನು ನಿರ್ಮಿಸಿತು ಭಾರತ. ಸಂಜು 89, ಅಭಿಷೇಕ್ 52, ಕಿಶನ್ 54 ರನ್ಗಳನ್ನು ಗಳಿಸಿ ಕಮಾಲ್ ಮಾಡಿದ್ರು. ಟೀಂ ಇಂಡಿಯಾ 255ಕ್ಕೆ 5 ಓವರ್, ನ್ಯೂಜಿಲೆಂಡ್ 159ಕ್ಕೆ ಆಲ್ ಔಟ್. 2007 24ರ ಬಳಿಕ 26ರಲ್ಲೂ ಭಾರತ ಗೆದ್ದಿರುವಂತದ್ದು ಹಲವು ದಾಖಲೆಗಳ ಹೈ ವೋಲ್ಟೇಜ್ ಮ್ಯಾಚ್ಗೆ ಸಾಕ್ಷಿಯಾಯಿತು. ವಿರಾಟ್ ಕೊಹ್ಲಿ ದಾಖಲೆಯನ್ನ ಹಿಂದಿಕ್ಕಿರುವಂತಹ ಸಂಜು ಸ್ಯಾಮನ್ಸ್. ಕೊಹ್ಲಿ 319 ರನ್ ಆದ್ರೆ ಸಂಜು 321 ರನ್ ಅನ್ನ ಕಲೆ ಹಾಕಿದ್ದಾರೆ. ಫೈನಲ್ ಅಲ್ಲಿ ಮೊದಲ ವಿಕೆಟ್ ಗರಿಷ್ಠ ರನ್ ಜೊತೆಯಾಟ. ಜಸ್ಟ್ 18 ಎಸೆತಗಳಲ್ಲಿ ಅಭಿಷೇಕ್ ಶರ್ಮಾ ಅರ್ಧ ಶತಕವನ್ನ ಬಾರಿಸಿದ್ರು. ತವರಿನಲ್ಲಿ ಏಕದಿನ ಟಿ20 ವಿಶ್ವಕಪ್ ಗೆದ್ದಂಥ ಏಕೈಕ ತಂಡ. ಸತತ 2, ಒಟ್ಟಾರೆ 3 ಕಪ್ ಗೆದ್ದು ಟೀಂ ಇಂಡಿಯಾ ದಾಖಲೆಯನ್ನ ಮೆರೆದಿದೆ. ಪಂದ್ಯ ವೀಕ್ಷಿಸಿದಂತಹ ಕಪಿಲ್ ದೇವ್, ಧೋನಿ, ರೋಹಿತ್ 100ಕ್ಕೂ ಹೆಚ್ಚು ಸಿಕ್ಸರ್ ಸಿಡಿಸಿದ ಭಾರತದ ತಂಡ ಮೊದಲ ತಂಡ ಇದು. ದೇಶದಲ್ಲೇ ಕ್ರಿಕೆಟ್ ಅಭಿಮಾನಿಗಳಿಂದ ಸಂಭ್ರಮ ಮನೆ ಮಾಡಿದೆ. ಪಟಾಕಿ ಹೊಡೆದು ಫ್ಯಾನ್ಸ್ ಸಂಭ್ರಮಿಸುತ್ತಿದ್ದಾರೆ. ಮೋದಿ, ಸಿದ್ದರಾಮಯ್ಯ, ಡಿಕೆಶಿಯಿಂದಲೂ ಕೂಡ ಶುಭಾಶಯದ ಮಹಾಪೂರವೇ ಹರಿದು ಬಂದಿದೆ. ದಾಖಲೆಯನ್ನು ನಿರ್ಮಿಸಿದೆ ಇಂಡಿಯಾ. ಟೀಂ ಇಂಡಿಯಾ ಮುಕುಟಕ್ಕೆ ಟಿ20 ವಿಶ್ವಕಪ್ ಕಿರೀಟ. ನ್ಯೂಜಿಲೆಂಡ್ ಅನ್ನ ಮಣಿಸಿ ಇತಿಹಾಸವನ್ನ ನಿರ್ಮಿಸಿದೆ ಭಾರತ. ಕಮಾಲ್ ಮಾಡಿದೆ. ಅಭಿಮಾನಿಗಳು ಫುಲ್ ಸಂಭ್ರಮಾಚರಣೆಯಲ್ಲಿದ್ದಾರೆ. ನ್ಯೂಜಿಲೆಂಡ್ 159ಕ್ಕೆ ಆಲ್ ಔಟ್ ಆಗಿದೆ. 2007 24ರ ಬಳಿಕ 26ರಲ್ಲೂ ಕೂಡ ಭಾರತವೇ ಚಾಂಪಿಯನ್. ಸಾವಿರದ 2024ರ ನಂತರ ಈಗ 2026ರಲ್ಲೂ ವಿಶ್ವಕಪ್ ಅನ್ನು ಮುಡಿಗೇರಿಸಿಕೊಂಡಿದೆ ಭಾರತ. ಸತತವಾದಂತಹ ದಾಖಲೆ ಇದು. 100ಕ್ಕೂ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸಿ ದಾಖಲೆಯನ್ನ ನಿರ್ಮಿಸಿದೆ ಭಾರತ. ದೇಶದೆಲ್ಲೆಡೆ ಕ್ರಿಕೆಟ್ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಪಟಾಕಿ ಹೊಡೆದು ಸಂಭ್ರಮಿಸುತ್ತಿದ್ದಾರೆ ಫ್ಯಾನ್ಸ್. ಭಾರತದ ಮುಕುಟಕ್ಕೆ ಮತ್ತೊಂದು ಗರಿ ಈಗ ವಿಶ್ವಕಪ್ನದ್ದು. ಮೋದಿ, ಸಿದ್ದರಾಮಯ್ಯ, ಡಿಕೆಶಿ ಸೇರಿದಂತೆ ಹಲವಾರು ಗಣ್ಯದಿಂದ ಶುಭಾಶಯದ ಮಹಾಪೂರ ಹರಿದು ಬಂದಿದೆ. ಮತ್ತೊಮ್ಮೆ ಟಿ20 ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡಿದೆ ಭಾರತ. ನ್ಯೂಜಿಲೆಂಡ್ ಮಣಿಸಿ ಇತಿಹಾಸವನ್ನ ನಿರ್ಮಿಸಿದೆ ಭಾರತ ತಂಡ. ಸಂಭ್ರಮಾಚರಣೆಯಲ್ಲಿದ್ದಾರೆ ಭಾರತೀಯರು. ಫ್ಯಾನ್ಸ್ ಪಟಾಕಿ ಹೊಡೆದು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಎರಡು 2007 2024 ತದನಂತರ 2026ರಲ್ಲಿ ಭಾರತ ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡಿದೆ. ವಿರಾಟ್ ಕೊಹ್ಲಿ ದಾಖಲೆಯನ್ನ ಹಿಂದಿಕ್ಕಿದಂತಹ ಸಂಜು ಸ್ಯಾಮನ್ಸ್. ವಿರಾಟ್ ಕೊಹ್ಲಿ 319 ರನ್ ಅನ್ನ ಬಾರಿಸಿದ್ರೆ ಸಂಜು 321 ರನ್ ಅನ್ನ ಕಲೆ ಹಾಕಿ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಫೈನಲ್ ಅಲ್ಲಿ ಮೊದಲ ವಿಕೆಟ್ ಗರಿಷ್ಠ ರನ್ ಜೊತೆ ಆಟ ಆಡಿದ್ದಾರೆ. ಜಸ್ಟ್ 18 ಎಸೆತಗಳಲ್ಲಿ ಅಭಿಷೇಕ್ ಶರ್ಮಾ ಅರ್ಧ ಶತಕವನ್ನ ಬಾರಿಸಿದ್ರು. ತವರಿನಲ್ಲಿ ಏಕದಿನ ಟಿ20 ವಿಶ್ವಕಪ್ ಗೆದ್ದಂತಹ ಏಕೈಕ ತಂಡ. ಸತತ 2, ಒಟ್ಟಾರೆ 3 ವಿಶ್ವಕಪ್ ಗೆದ್ದು ಟೀಂ ಇಂಡಿಯಾ ದಾಖಲೆಯನ್ನ ನಿರ್ಮಿಸಿದೆ. ಪಂದ್ಯ ವೀಕ್ಷಿಸಿದಂತಹ ಕಪಿಲ್ ದೇವ್, ಧೋನಿ, ರೋಹಿತ್ ಸತತ 3ನೆಯ ಬಾರಿ ವಿಶ್ವಕಪ್ ಮುಡಿಗೇರಿಸಿಕೊಂಡಿದೆ ಭಾರತ. 100ಕ್ಕೂ ಹೆಚ್ಚು ಸಿಕ್ಸರ್ ಸಿಡಿಸಿದ ಮೊದಲ ತಂಡ ಭಾರತ. ಫ್ಯಾನ್ಸ್ಗಳು ಫುಲ್ ಸಂಭ್ರಮಾಚರಣೆಯಲ್ಲಿದ್ದಾರೆ. ಎಲ್ಲೆಲ್ಲೂ ಕೂಡ ಪಟಾಕಿಯನ್ನ ಸಿಡಿಸಿ ಪ್ರತಿ ಊರುಗಳಲ್ಲಿಯೂ ಕೂಡ ಭಾರತದ ಟೀಂ ಇಂಡಿಯಾ ಸಂಭ್ರಮವನ್ನ ಫ್ಯಾನ್ಸ್ ಈ ರೀತಿಯಾಗಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಗಣ್ಯಾತಿ ಗಣ್ಯರಿಂದ ಶುಭಾಶಯದ ಮಹಾಪೂರ ಹರಿದು ಬರ್ತಿದೆ. ಮೋದಿ, ಸಿದ್ದರಾಮಯ್ಯ, ಡಿಕೆಶಿ ಸೇರಿದಂತೆ ಎಲ್ಲರೂ ಕೂಡ ಶುಭಾಶಯವನ್ನ ಕೋರ್ತಿದ್ದಾರೆ.